ಹಾಸನದಲ್ಲಿ 3174 ಮತಗಳ ಅಂತರದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದಿದ್ದಾರೆ. ಶ್ರೇಯಸ್ ಪಟೇಲ್ ವಿರುದ್ಧ ಮುನ್ನಡೆಯನ್ನ ಪ್ರಜ್ವಲ್ ರೇವಣ್ಣ ಪಡ್ಕೊಂಡಿದ್ದಾರೆ. 3174 ಮತಗಳ ಮುನ್ನಡೆ. ಸದ್ಯ ಪ್ರಜ್ವಲ್ ರೇವಣ್ಣ ಶ್ರೇಯಸ್ ಪಟೇಲ್ ಅವರಿಗಿಂತ ಮುಂದಿದ್ದಾರೆ. ಹಾಸನದಲ್ಲಿ ಆಗ್ಲೇ 4000 ಮತಗಳ ಅಂತರ ಇತ್ತು ಪ್ರಜ್ವಲ್ ರೇವಣ್ಣ ಹಾಗೆ ಶ್ರೇಯಸ್ ಪಟೇಲ್ ಅವರ ನಡುವೆ. ಆದ್ರೆ ಈಗ ಅಂತರ ಸ್ವಲ್ಪ ಕಡಿಮೆಯಾದ ಹಾಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಹಾಗೆ ಶ್ರೇಯಸ್ ಪಟೇಲ್ ಅವರ ಮಧ್ಯೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಗೇರಿ ಕಮಾಲನ್ನ ಮಾಡಿದ್ದಾರೆ. 1,22,000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲುವಿನತ್ತ ದಾಪುಗಾಲನ್ನ ಇಡೋದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ಭಾರೀ ಹಿನ್ನಡೆಯಾಗಿದೆ. 1,00,000ಕ್ಕೂ ಹೆಚ್ಚು ಮತ, 1,22,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ದು ಅನಂತಕುಮಾರ್ ಹೆಗಡೆ ಬದಲಾಗಿ ಕಾಗೇರಿ ಅವರಿಗೆ ಕೊಟ್ಟಿದ್ದು ಎಡವಟ್ಟಾಗ್ಬಿಡುತ್ತಾ, ಎಫೆಕ್ಟ್ ಆಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳಿತ್ತು. ಬಟ್ ಅದ್ಯಾವುದೂ ಕೂಡ ಆಗಿಲ್ಲ. ಬಿಜೆಪಿಯ ಭದ್ರಕೋಟೆ ಉತ್ತರ ಕನ್ನಡ ಅನ್ನೋದು ಮತ್ತೊಮ್ಮೆ ಸಾಬೀತಾದ ಕಾಣಿಸ್ತಾ ಇದೆ. 1,00,000ಕ್ಕೂ ಹೆಚ್ಚು ಮತಗಳ ಅಂತರ. ರೈಟ್, ಚಿಕ್ಕೋಡಿಯ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಅಂತರದತ್ತ ಮುನ್ನುಗ್ತಿದ್ದಾರೆ. 49,846 ಮತಗಳಿಂದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ. ಭರ್ಜರಿ ಗೆಲುವಿನತ್ತ ದಾಪುಗಾಲಿಡೋ ಹಾಗೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ಟಕ್ಕರ್ನ ಫೈಟ್ ಕಾಣಿಸ್ತಾ ಇತ್ತು ಕಾಂಗ್ರೆಸ್ ಹಾಗೆ ಬಿಜೆಪಿ ಅಭ್ಯರ್ಥಿಗಳ ಮಧ್ಯೆ. ಆದ್ರೆ ಈಗ ಕಂಟಿನ್ಯೂಸ್ ಆಗಿ ಪ್ರಿಯಾಂಕಾ ಜಾರಕಿಹೊಳಿ ಲೀಡ್ ನ ಹೆಚ್ಚು ಮಾಡಿಕೊಳ್ಳುವತ್ತ ಸಾಕ್ತಿರೋದು ಕಾಣಿಸ್ತಾ ಇದೆ. ರೌಂಡ್ ನಿಂದ ರೌಂಡ್ಗೆ ಅವರ ಲೀಡ್ ಹೆಚ್ಚಾಗ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸುನಿಲ್ ಬೋಸ್ 57,000ಕ್ಕೂ ಅಧಿಕ ಮತಗಳ ಅಂತರದಿಂದ ಬಿಜೆಪಿಯ ಬಾಲರಾಜ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲೂ ಕೂಡ ಒಂದು ಹಂತಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗೋ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿಯ ಬಾಲರಾಜ್ ಅವರ ವಿರುದ್ಧ ಸುನಿಲ್ ಬೋಸ್ 57,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಫೋಟೋ ಫಿನಿಶ್ ರಿಸಲ್ಟ್ ಅನ್ನ ಕಂಡಂತಹ ಲೋಕಸಭಾ ಕ್ಷೇತ್ರ ಇದು. ರೈಟ್, ಒಡಿಶಾದಲ್ಲಿ ಕಮಾಲ್ ಮಾಡ್ತಾ ಇದೆ. ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರೆ 3ರಲ್ಲಿ 147 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 74 ಮ್ಯಾಜಿಕ್ ನಂಬರ್ ಒಡಿಶಾದಲ್ಲಿ. ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾ ಇದೆ ಬಿಜೆಪಿ. 58 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಕಡಿಮೆ ಬಿಜೆಡಿಯ ಸೀಟ್ಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ರೈಟ್, ಬೆಂಗಳೂರು ದಕ್ಷಿಣದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ತೇಜಸ್ವಿ ಸೂರ್ಯ ಭರ್ಜರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 88,470 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸೌಮ್ಯಾ ರೆಡ್ಡಿ ಅವರಿಗೆ ಭಾರೀ ಹಿನ್ನಡೆ ಕಾಣಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 88,470 ಮತಗಳಿಂದ ತೇಜಸ್ವಿ ಸೂರ್ಯ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಹಿನ್ನಡೆಯಲ್ಲಿದ್ದಾರೆ. ಆರಂಭದಿಂದಾನೂ ಕೂಡ ಸೌಮ್ಯಾ ರೆಡ್ಡಿ ಅವರು ಹಿನ್ನಡೆಯಲ್ಲಿರೋದು ಕಾಣಿಸ್ತಾ ಇದೆ. ಅಂತರ ಇನ್ನೂ ಕೂಡ ಹೆಚ್ಚಿದೆ. ತೇಜಸ್ವಿ ಸೂರ್ಯ ಅವರಿಗೆ 88,470.